ನಾನು ಕಳ್ಸಿದ ಟೆಲಿಗ್ರಾಮು ಈಗಾಗಲೇ ಅವನಿಗೆ ಸೇರುತ್ತೆ. ಈಗ ಅವನು ನಿನ್ನ ಮದುವೆ ಮಾಡ್ಕೊಳ್ಳೋ ಯೋಚನೆನೇ ಬಿಟ್ಬಿಟ್ಟಿರ್ತಾನೆ. ಈ ತರ ಅಮೆರಿಕದಿಂದ ಬಂದು ಗಡಿಬಿಡಿಯಲ್ಲಿ ಮದುವೆ ಮಾಡ್ಕೊಂಡು ಹೋದೋರ್ ಕತೆ ನಿನಗೆ ಗೊತ್ತಿಲ್ಲ ಉಷಾ? ಏನ್ ಕತೆ? ಅಮೆರಿಕದಲ್ಲಿ ಅವ್ರಿಗೆ ಮೊದಲೇ ಮದುವೆ ಆಗಿರುತ್ತೆ. ಇಂಡಿಯಾದ ರೀತಿ ಅಡಿಗೆ ಮಾಡೋದಕ್ಕೆ ಒಬ್ಬ ಕೆಲಸ ಹೆಂಗ್ಸ ಬೇಕಲ್ಲ, ಅದಕ್ಕೆ ಇಂಡಿಯಾಗ್ ಬರ್ತಾರೆ. ಯಾರೋ ಬಡವ್ರ ಮನೆ ಹುಡುಗಿನ ನಾಮಕ ವಾಸ್ತೆ ಮದುವೆ ಆಗಿ ಅಲ್ಲಿ ಕರ್ಕೊಂಡು ಹೋಗಿ ಮನೆ ಕೆಲ್ಸಕ್ಕೆ ಇಟ್ಕೋತಾರೆ. ಅಮೆರಿಕದಲ್ಲಿರೋ ನನ್ನ ಫ್ರೆಂಡ್ ಅಕ್ಕ ಕಣ್ಣಾರೆ ನೋಡಿದ ಘಟನೆ ನಂಗೆ ಹೇಳಿದ್ರು. ಅಮೆರಿಕದಲ್ಲಿ ಈ ತರದ ಕೇಸು ಈಚೆಗೆ ಬಹಳ ನಡೀತಿದೆ ಅಂತೆ. ರೀ, ಹರಿಕಾಮತ್ರು ಯಾರನ್ನೋ ಮನೆ ಕರ್ಕೊಂಡ್ ಬಂದಿದ್ದಾರೆ. ಯಾರನ್ನ? ಯಾರೋ ಅಮೆರಿಕದ ಹುಡುಗನಂತೆ ನಮ್ಮ ಉಷನ್ ನೋಡಕ್ ಬಂದಿದ್ದಾರೆ. ಹೌದಾ? ಹಾ, ಆದ್ರೆ ಅವಳಿನ್ನು ಮನೆಗೆ ಬಂದಿಲ್ಲ ರೀ. ನೀನ್ ನಡಿ, ನಾನ್ ಬಂದೆ. ಬೇಗ ಬನ್ನಿ. ಬರ್ತಾ ಇದ್ದಾರೆ. ಅಡ್ಡಿಲ್ಲಮ್ಮ. ನಮಸ್ಕಾರ ಕಾಮತ್ರಿಗೆ. ನಮಸ್ಕಾರ. ಕುಡಿ ಕುಡಿ ಬನ್ನಿ. ಇಲ್ಲೇ ತೋಟಕ್ಕೆ ಹೋಗಿದ್ದೆ. 3 ದಿನದಿಂದ ತೆಂಗಿನ ತೋಟಕ್ಕೆ ನೀರ್ ಬಿಟ್ಟಿರ್ಲಿಲ್ಲ, ಅದಕ್ಕೆ ಹಾಗೆ ಬಿಡೋಣ ಅಂತ ಹೋಗಿದ್ದೆ. ನಮ್ದು ಸ್ವಲ್ಪ ಚಿಕ್ಕ ಜಮೀನು ನೋಡಿ. ಅಂದ ಹಾಗೆ ಇವನು ನಮ್ಮ ಅಕ್ಕನ ಮಗ ಸುರೇಶ ಅಂತ. ನಮಸ್ಕಾರ. ನೋಡಿ ರಾಯ್ರೆ, ನಿಮ್ ಬಗ್ಗೆ ನಿಮ್ ಮಗಳ ಬಗ್ಗೆ ಎಲ್ಲ ವಿವರವಾಗಿ ಹೇಳದ್ಮೇಲೆ ನಿಮ್ ಮಗಳನ್ನ ನೋಡ್ಬೇಕು ಅಂತ ಬಂದಿದ್ದಾನೆ. ತುಂಬಾ ಸಂತೋಷ. ಇನ್ನೇನು ಉಷಾ ಬಂದ್ಬಿಡ್ತಾಳೆ. ಹೌದು, ಎಷ್ಟು ವರ್ಷದಿಂದ ತಾವು ಅಮೆರಿಕಾದಲ್ಲಿದ್ದೀರಿ? ನಾನು ಹೋಗಿ ಹೆಚ್ಚು ಕಡಿಮೆ 10 ವರ್ಷ ಆಯ್ತು. ಇತ್ತೀಚೆಗೆ ಬಹಳ ಜನ ಕಲ್ತವ್ರೆಲ್ಲ ಅಮೆರಿಕಾಗ್ ಹೋಗ್ತಿದಾರಂತಲ್ಲ, ಯಾಕೆ? ಅಂತದ್ದೇನಿದೆ ಆ ದೇಶದಲ್ಲಿ? ಏನಿದೆ ಅಂದ್ರೆ ಏನಿಲ್ಲ ಅಂತ ಕೇಳಿರಾಯ್ರೆ. ಒಟ್ನಲ್ಲಿ ಆ ದೇಶದಲ್ಲಿ ಬುದ್ಧಿವಂತರಿಗೆ ಬೆಲೆ ಇದೆ, ವಿದ್ಯೆಗೆ ತಕ್ಕನಾದ ಕೆಲಸ ಸಿಗುತ್ತೆ, ಕೈ ತುಂಬಾ ಸಂಬಳನೂ ಬರುತ್ತೆ. ಶ್ರೀಮಂತರಿಗೇನು ಆ ದೇಶದಲ್ಲಿ ಕೊರತೆ ಇಲ್ಲ. ಆದ್ರೆ ಒಂದ್ ರೀತಿಲಿ ಸುಖವಿಲ್ಲದ ಶ್ರೀಮಂತತನ. ಸ್ವಂತ ಕಾರು ಬಂಗಲೆಗಳಿದ್ರು ಅವ್ರವ್ರ ಮನೆ ಕೆಲಸ ಅವ್ರವರೇ ಮಾಡ್ಕೋಬೇಕು. ಪಾತ್ರೆ ತೊಳ್ಕೋಬೇಕು, ಅಡಿಗೆ ಮಾಡ್ಕೋಬೇಕು, ಎಲ್ಲ ಮಾಡ್ಕೋಬೇಕು. ಇಷ್ಟೇ ಅಲ್ಲದೆ ಬೆಳಗ್ಗೆ ಇದ್ರೆ ಆಫೀಸ್ಗೂ, ಆಫೀಸಿಂದ ಮನೆಗೂ ಗಿರಿಕಿ ಹೊಡೆಯೋ ಜೀವನ. ಏನಪ್ಪಾ ಅಂದ್ರೆ ನಮ್ ದೇಶದಾಗ ಅಲ್ಲಿ ದುಡ್ಡಿ ಕೊರತೆ ಇಲ್ಲ, ಅದೊಂದು ಸಮಾಧಾನ. ಎಷ್ಟೇ ಆದ್ರೂ ನಮ್ಮ ದೇಶದ ಸೌಂದರ್ಯದ ಮುಂದೆ ಅದೆಲ್ಲ ಏನೂ ಇಲ್ಲ ಬಿಡಿ. ಬಾಮ್ಮ, ಇವಳೇ ನನ್ನ ಮಗಳು ಉಷಾ ಅಂತ. ಇವರು ಸುರೇಶ ಅಂತ ಅಮೆರಿಕಾದಲ್ಲಿದ್ದಾರೆ. ಅಲ್ಲಿ ದೊಡ್ಡ ಇಂಜಿನಿಯರು. ನಮಸ್ಕಾರ. ನಮಸ್ಕಾರ. ನೀನ್ ಹೋಗಮ್ಮ, ಒಳಗಡೆ ನಿಮ್ಮಮ್ಮ ಕಾಯ್ತಿದ್ದಾರೆ. ಅಮ್ಮ, ಬಂದ್ಯಾ? ಎಲ್ಲಿ ಹೋಗ್ಬಿಟ್ಟಿದ್ದೆ ಎಷ್ಟೊತ್ತು? ಅಮ್ಮ, ಯಾರಮ್ಮ ಅವರೆಲ್ಲ? ನೋಡು, ಅವ್ರು ನೀನ್ ನೋಡಕ್ ಬಂದಿದ್ದಾರೆ. ಬೇಗ ರೆಡಿಯಾಗಿ ಹೋಗು. ಹೋಗಮ್ಮ. ಬಂದವ್ರ ಎದುರಿಗೆಲ್ಲ ನಾನು ಅಲಂಕಾರ ಮಾಡಿ ತೋರಿಸೋದು ನಿಮ್ಗೆಲ್ಲ ಅಭ್ಯಾಸ ಆಗೋಗ್ಬಿಟ್ಟಿದೆ. ನಾನು ಹೋಗಲ್ಲ. ಹುಡುಗ ತುಂಬಾ ಒಳ್ಳೆಯವನಂತೆ. ಅಮೆರಿಕದಲ್ಲಿ ಇಂಜಿನಿಯರ್ ಆಗಿದ್ದಾನೆ. ಹಳ್ಳಿ ಕಡೆ ಇರೋ ಸರಳವಾಗಿರೋ ಹುಡುಗಿ ಬೇಕು ಅಂತ ಹುಡ್ಕೊಂಡ್ ಬಂದಿದ್ದಾನೆ. ಬೇಗ ರೆಡಿಯಾಗು. ಹೋಗಮ್ಮ. ಅಮ್ಮ, ಹೋಗಿ ಅವ್ರು ಬಂದು ಎಷ್ಟೊತ್ತಾಯ್ತು? ಜಾಣೆ ಅಲ್ವಾ? ನಿಮ್ ತಂದೆ ತಾಯಿ ಬರ್ಲಿಲ್ಲ? ನಮ್ ತಂದೆ ಬಹಳ ದಿನಗಳ ಹಿಂದೆನೆ ತೀರ್ಕೊಂಡ್ಬಿಟ್ರು. ಅದಕ್ಕೆ ನಮ್ ತಾಯಿ ಮನೆಯಿಂದ ಹೊರಗಡೆ ಬರೋಕೆ ಮನ್ಸು ಮಾಡಲ್ಲ. ಬಾಮ್ಮ, ಬಾ ಕೊಡು. ಕೂತ್ಕೊಳ್ಳಮ್ಮ. ನಂಗೆ 2 ಮಕ್ಕಳು. ಚಿಕ್ಕವನು ಮಾಧವ ಬೆಂಗಳೂರಲ್ಲಿ ಡಿಪ್ಲೊಮಾ ಓದ್ತಾ ಇದ್ದಾನೆ. ಇನ್ನೊಬ್ಳು ಇವಳು. ನೀನೇನು ಓದಿದ್ಯಮ್ಮ? BA. ಯಾವ ಕಾಲೇಜು? ಬಾಳಿಕಾ ಕಾಲೇಜ್. ಇಟ್ಸ್ ಅ ಗುಡ್ ಕಾಲೇಜ್. ನಿಮ್ ಕಾಲೇಜಲ್ಲಿ ಗಾಂವ್ಕರ್ ಅಂತ ಒಬ್ರು ಇಂಗ್ಲಿಷ್ ಪ್ರೊಫೆಸರ್ ಇದ್ದಾರಲ್ಲ? ಇದಾರೆ. ಆ ಗಾಂವ್ಕರ್ ತುಂಬಾ ಘಾಟಿ. ಹುಡುಗರು ಯಾರಾದ್ರೂ ಗಲಾಟೆ ಮಾಡಿದ್ರೆ ಒಂಟಿ ಕಾಲಲ್ಲಿ ಬೆಂಚ್ ಮೇಲೆ ನಿಲ್ಲಿಸ್ತಾ ಇದ್ರು. ಈಗ ಹೇಗೆ? ಈಗ್ಲೂ ಹಾಗೇನೆ. ಸುರೇಶ, ನಾನು ಉಷಾನ ಬಹಳ ಚಿಕ್ಕನಿಂದ ನೋಡಿದ್ದೀನಿ. ಬಹಳ ಬುದ್ಧಿವಂತೆ, ಬಹಳ ಚೂಟಿ. ನೀನೇನಾದ್ರೂ ಉಷಾ ಹತ್ರ ಮಾತಾಡೋದಿದ್ರೆ ಮಾತಾಡ್ಬೋದು. ನನಗೇನು ವಿಶೇಷವಾಗಿ ಮಾತಾಡುವಂಥದ್ದೇನೂ ಇಲ್ಲ. ಅಕಸ್ಮಾತ್ ಅವ್ರಿಗೇನಾದ್ರೂ ಮಾತಾಡ್ಬೇಕು ಅಂತ ಅನ್ಸಿದ್ರೆ ಇಟ್ಸ್ ಓಕೆ. ಸರಿ, ನೀನು ಹೋಗಮ್ಮ. ಉಷಾ, ಹುಡುಗ ಹೇಗಿದ್ದಾನೆ? ಲೇ ಕಳ್ಳಿ, ನಿನ್ನೆ ಕೇಳ್ತಾ ಇರೋದು ಹುಡುಗ ಹೇಗಿದ್ದಾನೆ ಅಂತ. ಚೆನ್ನಾಗಿದ್ದಾರೆ. ದೇವ್ರು ನಮ್ಮೇಲೆ ನಿಜವಾಗಿಯೂ ಕಣ್ಬಿಟ್ಟಿದ್ದಾನೆ ಅಂತ ಕಾಣುತ್ತಮ್ಮ. ಇಲ್ಲಾಂದ್ರೆ ಇಷ್ಟು ಒಳ್ಳೆ ಸಂಬಂಧ ನಮ್ಮನ್ನ ಹುಡ್ಕೊಂಬರಕ್ ಸಾಧ್ಯ ಇತ್ತಾ? ಒಂದು ಚೂರು ಅಹಂಕಾರ ಇಲ್ಲ. ಎಷ್ಟು ಒಳ್ಳೆ ಜನ. ನಾನು ನಿಮ್ ಮಗಳನ್ನ ಒಪ್ಕೊಂಡಿದ್ದೀನಿ. ಮದುವೆ ಮಾಡ್ಕೊಳ್ಳೋದಕ್ಕೆ ನನ್ನ ಅಭ್ಯಂತರ ಏನೂ ಇಲ್ಲ. ಆದ್ರೆ ಅವರಿಗೂ ನನ್ನ ಬಗ್ಗೆ ಒಪ್ಪಿಗೆ ಇದೆಯೋ ಇಲ್ಲೋ ಅಂತ ಒಂದು ಮಾತು ಕೇಳಬೇಕಲ್ಲ. ಅಯ್ಯೋ ಅಯ್ಯೋ,
ಆ ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ. ನಾನು ಹಾಕಿದ ಗೆರೆನ್ ದಾಟೋದಿಲ್ಲ ನಮ್ಮ ಹುಡುಗಿ ಉಷಾ. ಹುಡುಗ ಅಮೆರಿಕಾದಲ್ಲಿ ದೊಡ್ಡ ಇಂಜಿನಿಯರ್ ಆಗಿದ್ದಾರೆ. ಬಂದ್ ನೋಡ್ಕೊಂಡು ಹೋದವರೆಲ್ಲ 50,000 1,00,000 ಅಂತ ವರದಕ್ಷಿಣೆ ಕೇಳ್ತಾರೆ. ನನಗೆ ವರದಕ್ಷಿಣೆ ನಿಮಗೆ ಕಷ್ಟವಾಗುತ್ತೆ ಅಂದ್ರೆ ಮದುವೆ ಖರ್ಚನ್ನು ಕೂಡ ನಾವೇ ಹಾಕೊಂತೀವಿ. ತುಂಬಾ ದೊಡ್ಡ ಮಾತು. ಒಟ್ಟಿನಲ್ಲಿ ಆದಷ್ಟು ಬೇಗ ಮದುವೆ ಆಗ್ಬೇಕು. ಯಾಕಂದ್ರೆ ಅವನು ಮುಂದಿನ ತಿಂಗಳು 15ನೇ ತಾರೀಕೊಳಗೆ ಅಮೆರಿಕಕ್ಕೆ ಹೋಗ್ಬೇಕು. ನಾಯರೆ, ಹಾಗಾದ್ರೆ ನಾಳೆನೆ ಒಂದು ಒಳ್ಳೆ ಮುಹೂರ್ತ ನೋಡ್ಕೊಂಡು ಬಂದು ನಮಗ್ ತಿಳಿಸ್ತೀರಾ? ಓಹೋ, ನಾಳೆನೆ ಬಂದು ತಿಳಿಸ್ತೀನಿ. ಆದ್ರೆ ಮದುವೆ ಖರ್ಚು ಮಾತ್ರ ನಮ್ದು. ನೋಡಿ ರಾಯ್ರೆ, ಆ ಯೋಚನೆ ಬಿಟ್ಬಿಡಿ. ಹಾಗಾದ್ರೆ ನಮ್ಗೆ ಹೊರಡೋದು ಕಪ್ಪನೆ ಕೊಡ್ತೀರಾ? ನಮಸ್ಕಾರ. ಆಯ್ತು. ವಿಕಾಸ್ ಬಾಯ್ಲಿ, ಯಾಕೆ ಉಷಾ? ಬಾಯ್ಲಿ. ಏನಾಯ್ತು? ಏನಾಯ್ತು ಉಷಾ? ಯಾಕೆ ಇಷ್ಟ ಅಪ್ಸೆಟ್ ಆಗಿದೆ? ಕೂತ್ಕೋ ಕೂತ್ಕೋ ಕೂತ್ಕೋ. ವಿಕಾಸ್, ನಮ್ಮಪ್ಪ ಅಮ್ಮ ನನಗ್ ಮದ್ವೆ ಗೊತ್ತು ಮಾಡಿದ್ದಾರೆ. ಯಾರ ಜೊತೆ? ಸುರೇಶ್ ಅಂತೆ, ಅಮೆರಿಕದಲ್ಲಿ ದೊಡ್ಡ ಕೆಲಸದಲ್ಲಿದ್ದಾನಂತೆ. ಅವ್ರು ನನ್ನನ್ನು ಒಪ್ಕೊಂಡಿದ್ದು ಆಯ್ತು, ವರದಕ್ಷಿಣೆ ಬೇಡ ಅಂದಿದ್ದು ಆಯ್ತು. ಇನ್ 15 ದಿವಸದಲ್ಲಿ ನನ್ ಮದ್ವೆ ಮಾಡ್ಕೊಂಡು ಅಮೆರಿಕ ಕರ್ಕೊಂಡು ಹೋಗ್ತಾನಂತೆ. ವಿಕಾಸ್, ನಾನು ಅಷ್ಟೊತ್ತು ಗಾಬರಿಯಿಂದ ಓಡಾಡ್ ಬಂದ್ ನಿಂಗೆ ವಿಷಯ ಹೇಳಿದ್ದೀನಿ. ನೀನ್ ಸುಮ್ನೆ ಕೂತಿದೀಯಲ್ಲ. ಚಿವುಚ್ಚಿ ಇಷ್ಟಕ್ಕೆಲ್ಲ ಆಡ್ತಾರ? ಈ ಮದ್ವೆ ನಿಲ್ಸೋದಕ್ ಸಾಧ್ಯ ಇಲ್ವಾ ವಿಕಾಸ್? ಯಾಕೆ ಸಾಧ್ಯ ಇಲ್ಲ ಉಷಾ? ಖಂಡಿತ ಸಾಧ್ಯ ಇದೆ. ನಮ್ಮ ಈ ಪ್ರೀತಿಯ ಮುಂದೆ ಸಾಧ್ಯವಾಗದೇ ಇರೋ ಕೆಲಸ ಯಾವುದೂ ಇಲ್ಲ. ವಿಕಾಸ್, ಯಾಕೆ ನೀನ್ ಯಾವಾಗ್ಲೂ ಸೀರಿಯಸ್ ಆಗಿರ್ತೀಯ? ನಿನ್ ಆದರ್ಶವಾದ ನಂಗೆ ತುಂಬಾ ಇಷ್ಟ. ಆದ್ರೆ ಒಂದೊಂದ್ಸಾರಿ ನೀನ್ ಗಂಭೀರವಾಗಿರೋದನ್ನ ನೋಡಿದ್ರೆ ತುಂಬಾ ಭಯ ಆಗುತ್ತೆ ನನ್ಗೆ. ಇಲ್ಲ ಉಷಾ, ನಾನು ಬೇರೆ ಏನೇನೋ ಯೋಚನೆ ಮಾಡ್ತಾ ಇದ್ದೆ. ನನ್ನ ಜೀವ ನೀನು. ನಾನು ನಿನ್ನ ಬೇರೆ ಯಾರಿಗೂ ಬಿಟ್ಕೊಡ್ಲಾರೆ. ಐ ಲವ್ ಯು ಉಷಾ, ಐ ಲವ್ ಯು. ಅಲ್ವೋ ಅಣ್ಣ, ಅಮೆರಿಕದಾಗ ಎಷ್ಟು ಚಂದ ಚಂದದ ಹುಡುಗಿಯರಿದಾರ. ಇಲ್ಲೂ ಏನ್ ಹುಡುಗಿರ್ ಕಮ್ಮಿ ಇಲ್ಲ ಅನ್ನ. ಅದು ಬಿಟ್ಟು ಅಮ್ಮ ಹೇಳಿದ್ರು ಅಂತ ಈ ಹಳ್ಳಿ ಹುಡುಗಿನ ಮದ್ವೆ ಆಗೋದಕ್ಕೆ ಒಪ್ಪಿಯಲ್ಲ. ಏನಣ್ಣ ನೀನು? ಲಕ್ಷ್ಮಿ, ನಿನಗೆ ನಾನು ಹೇಗೆ ಹೇಳ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಉಷಾಗಿಂತ ಸುಂದರವಾಗಿರೋ ಹುಡುಗಿಯರನ್ನ ನಾನು ಎಷ್ಟೋ ನೋಡಿದ್ದೀನಿ. ಆದ್ರೆ ಅವಳು ಮುಂದೆ ಅವರೆಲ್ಲ ನಿಲ್. ನಿಜ ಹೇಳ್ಬೇಕು ಅಂದ್ರೆ ಉಷಾ ನೋಡಿದ ಮೇಲೆ ನನ್ನ ಮನಸ್ಸು ಹುಡುಕ್ತಾ ಇದ್ದ ಹುಡುಗಿ ಸಿಕ್ಬಿಟ್ಲು ಅನ್ಸ್ಬಿಡ್ತು. ಆಹಾ, ಆ ನೋಟ, ಆ ಹಾವ, ಆ ಭಂಗಿ, ಆ ಚೆಲುವು, ಆ ನಿಲುವು, ಆ ನಡಗಿ, ಏನಿನೋ ಸೆನ್ಸ್. ವಾಹ್. ಪರವಾಗಿಲ್ಲ ಅಣ್ಣ. ಅಮೆರಿಕಾಗ್ ಹೋದ್ಮ್ಯಾಗ ತುಂಬಾ ಅದೇನೋ ಇಂಗ್ಲಿಷ್ನಾಗ ಅಂತ ನೋಡು, ರೊಮ್ಯಾಂಟಿಕ್. ಅದೇ ನೋಡು, ತುಂಬಾ ರೊಮ್ಯಾಂಟಿಕ್ ಆಗ್ಬಿಟ್ಟಿದ್ಯಾ. ನಾನಾ? ಏಯ್ ಹೋಗೆ. ಯಾಕೆ ಲಕ್ಷ್ಮಿ, ಏನಾಗಿದ್ಯಾ ನಿನಗೆ? ನಮ್ ಸುರೇಶನ್ ಯಾಕೆ ಅಷ್ಟೊಂದು ಗೋಳು ಹಿಕ್ಕೋತಿದ್ಯಾ? ಗೋಳು ಹಿಕ್ಕೋತಿಲ್ಲಮ್ಮ, ಹೋಗಿ ಹೋಗಿ ನಮ್ಮ ಅಣ್ಣ ಹಳ್ಳಿ ಹುಡುಗಿನ ಮದ್ವೆ ಆಗ್ಲಿಕ್ಕತ್ತಿದಾನಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಅಷ್ಟೇ. ಹಳ್ಳಿ ಹುಡುಗಿ ಆದ್ರೇನು, ಪಟ್ನದ ಹುಡುಗಿ ಆದ್ರೇನು, ಸದ್ಯ ಅಂತೂ ನಮ್ ಸುರೇಶ ನಮ್ ದೇಶದ ಹುಡುಗಿನ ಮದ್ವೆ ಆಗ್ತಿದಾನಲ್ಲ, ಅಷ್ಟು ಸಾಕು. ಹಾ, ನೀನ್ ಹೋಗಿ ಹರಿಕಾಮತ್ ಮಾವನ್ನ ಕರ್ಕೊಂಬಾ, ಮದ್ವೆ ವಿಷಯ ಮಾತಾಡೋಣಂತೆ. ಹೋಗಮ್ಮ, ಆಮೇಲೆ ಹೋಗ್ತೀನಿ. ಟೆಲಿಗ್ರಾಮ್. ಸುರೇಶ, ಯಾರ್ದು ಟೆಲಿಗ್ರಾಮ್? ಉಷಾ, ನಾನು ಕಳ್ಸಿದ ಟೆಲಿಗ್ರಾಮು ಈಗಾಗಲೇ ಅವನಿಗೆ ಸೇರುತ್ತೆ. ಈಗ ಅವನು ನಿನ್ನ ಮದುವೆ ಮಾಡ್ಕೊಳ್ಳೋ ಯೋಚನೆನೇ ಬಿಟ್ಬಿಟ್ಟಿರ್ತಾನೆ. ಈ ತರ ಅಮೆರಿಕದಿಂದ ಬಂದು ಗಡಿಬಿಡಿಯಲ್ಲಿ ಮದುವೆ ಮಾಡ್ಕೊಂಡು ಹೋದೋರ್ ಕತೆ ನಿನಗೆ ಗೊತ್ತಿಲ್ಲ ಉಷಾ? ಏನ್ ಕತೆ? ಅಮೆರಿಕದಲ್ಲಿ ಅವ್ರಿಗೆ ಮೊದಲೇ ಮದುವೆ ಆಗಿರುತ್ತೆ. ಇಂಡಿಯಾದ ರೀತಿ ಅಡಿಗೆ ಮಾಡೋದಕ್ಕೆ ಒಬ್ಬ ಕೆಲಸ ಹೆಂಗ್ಸಬೇಕಲ್ಲ,
ಅದಕ್ಕೆ ಇಂಡಿಯಾಗ್ ಬರ್ತಾರೆ. ಯಾರೋ ಬಡವ್ರ ಮನೆ ಹುಡುಗಿನ ನಾಮಕ ವಾಸ್ತೆ ಮದುವೆಯಾಗಿ ಅಲ್ಲಿ ಕರ್ಕೊಂಡು ಹೋಗಿ ಮನೆ ಕೆಲ್ಸಕ್ಕೆ ಇಟ್ಕೋತಾರೆ. ಅಮೆರಿಕದಲ್ಲಿರೋ ನನ್ನ ಫ್ರೆಂಡ್ ಅಕ್ಕ ಕಣ್ಣಾರೆ ನೋಡಿದ ಘಟನೆನ ನಂಗೆ ಹೇಳಿದ್ರು. ಅಮೆರಿಕದಲ್ಲಿ ಈ ತರದ ಕೇಸು ಈಚೆಗೆ ಬಹಳ ನಡೀತಿದೆ ಅಂತೆ. ವಿಕಾಸ್, ಈ ವಿಷಯನ ನಮ್ ತಂದೆಗೆ ಹೇಗೆ ಹೇಳೋದು? ಈಗೆಲ್ಲ ನಡೀತಿದೆ ಅಂತ ಹೇಳು. ಈಗ ನಾನು ಹೇಳಿದ್ನಲ್ಲ ನೋಡಿ, ಬೆಳಗಿರೋದೆಲ್ಲ ಹಾಲಲ್ಲ, ಸುಣ್ಣಾನು ಬೆಳಗಿರುತ್ತೆ ಅಂತ ನಿಮ್ ತಂದೆ ಹೇಳು. ಹಾಗೆ ನಾ ಇಬ್ರು ಮದುವೆ ಆಗ್ಲಿಕ್ಕೆ ಡಿಸೈಡ್ ಮಾಡಿದೇವಿ, ಅದಕ್ಕೆ ಅಡ್ಡಿ ಬರಬೇಡಿ ಅಂತ ಹೇಳು. ನೀನೇನು ಯೋಚನೆ ಮಾಡ್ಬೇಡ ಉಷಾ, ನಾನಿದ್ದೀನಿ, ನೀನೇನು ಯೋಚನೆ ಮಾಡ್ಬೇಡ. ಬಿ ಹ್ಯಾಪಿ. ವಿಕಾಸ್, ನಾವು ಕಾಲೇಜಲ್ಲಿದ್ದಾಗ ಭಾಷಣ ಸ್ಪರ್ಧೆನಲ್ಲಿ ನೀನ್ ವರದಕ್ಷಿಣೆ ಬಗ್ಗೆ ಮಾತಾಡಿದ್ದೆ, ಜ್ಞಾಪಕ ಇದೆಯಾ? ಹಾ, ಜ್ಞಾಪಕ ಇದೆ. ವರದಕ್ಷಿಣೆ ಪಿಡುಗು ಸ್ತ್ರೀಯರ್ನ ಮಾರುಕಟ್ಟೆನಲ್ಲಿ ವಸ್ತು ತರ ಮಾರ್ಲಾಗತ್ತೆ ಅಂತ ನೀನ್ ಹೇಳಿದಾಗ ನಿನ್ ಬಗ್ಗೆ ಎಷ್ಟೊಂದು ಗೌರವ ಬಂದಿತ್ತು. ಹಾಗೇನೆ ನಿಜ ಜೀವನದಲ್ಲೂ ನಿಜ ಮಾಡ್ತೀಯಾ? ಹೌದು ಉಷಾ, ಈಗಲೂ ನಾನು ವರದಕ್ಷಿಣೆನ ವಿರೋಧಿಸ್ತೀನಿ. ವಿಕಾಸ್, ನಾವು ಕಾಲೇಜಿಂದ ಪಿಕ್ನಿಕ್ ಹೋಗಿದ್ದಾಗ ಬೇಂದ್ರೆ ಅವ್ರದ್ದು ಒಂದು ಹಾಡು ಹಾಡಿದ್ದೆ. ಯಾವ ಹಾಡು? ಅದೇ ಬಂತಿದೋ ಶೃಂಗಾರ ಮಾಸ ಅಂತ. ಓ ಅದಾ ಹಾಡು? ಇಲ್ಲ ಉಷಾ, ನೀನ್ ಹಾಡು. ನನಗಿಂತ ನಿನ್ ಕಂಠ ತುಂಬಾ ಚೆನ್ನಾಗಿದೆ. ಪ್ಲೀಸ್. ಏನ್ರಿ ಹೋಗಿದ್ ಕೆಲ್ಸ ಏನಾಯ್ತು? ಜೋಯಿಸ್ರು ಸಿಕ್ಕಿದ್ರಾ? ಮುಹೂರ್ತದ ಬಗ್ಗೆ ಏನ್ ಹೇಳಿದ್ರು? ಜೋಯಿಸ್ರು ಬೆಂಗಳೂರಿಗೆ ಹೋಗಿದಾರಂತೆ, ನಾಡಿದ್ದು ವಾಪಸ್ ಬರ್ತಾರಂತೆ. ಅವ್ರು ಬಂದ್ಮೇಲೆ ಇಲ್ಲಿಗೆ ಕರೆಸಿ ಮದುವೆ ಮುಹೂರ್ತ ಕೇಳೋಣ. ಹಾಗೆ ಮಾಡಿ, ಆದಷ್ಟು ಬೇಗ ಮದ್ವೆ ಮಾಡಿ ಕಳಿಸ್ಕೊಟ್ರೆ ನಮ್ ಜವಾಬ್ದಾರಿನೂ ಕಳಿಯುತ್ತೆ. ಅಪ್ಪ, ಬಾಮ್ಮ. ಏನಮ್ಮ? ನನ್ ಮದ್ವೆಗ್ ನೀವೆಲ್ಲ ಯಾಕಿಷ್ಟು ದವಸರ ಪಡ್ತಾ ಇದೀರ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಮುಂದಿನ ತಿಂಗಳೇ ಸುರೇಶ ನಿನ್ನ ಕರ್ಕೊಂಡು ಅಮೆರಿಕಾಗ ಹೋಗ್ಬೇಕಲ್ಲಮ್ಮ. ಅದನ್ನ ಯಾಕೆ ಅಂತ ಅಂದ್ರೆ ಮದ್ವೆ ಆದ್ಮೇಲೆ ಅವನು ನಿನ್ನ ಇಲ್ಲೇ ಬಿಟ್ಬಿಟ್ಟು ಹೋಗಕ್ಕಾಗತ್ತಾ? ನಿಮಗ್ ಗೊತ್ತಿಲ್ಲಪ್ಪ, ಇದ್ದಕ್ಕಿದ್ದಾಗೆ ಇಂಡಿಯಾಗ್ ಬಂದು ಸಿಕ್ಕಿದ ಹುಡುಗಿನ ಅವಸರವಾಗಿ ಮದ್ವೆ ಮಾಡ್ಕೊಂಡು ಅಮೆರಿಕಾ ಕರ್ಕೊಂಡು ಹೋಗೋದು ಒಂದ್ ದೊಡ್ಡ ಕಥೆನೇ ಇದೆಯಂತಪ್ಪ. ಏನ್ ಕಥೆ? ಅದು ನನ್ ಫ್ರೆಂಡ್ಸ್ ಬಹಳ ಜನ ಹೇಳಿದ್ದಾರೆ. ಅಮೆರಿಕದಲ್ಲಿರೋರಿಗೆ ಮೊದ್ಲೇ ಮದ್ವೆ ಆಗಿರುತ್ತಂತಪ್ಪ. ಇಂಡಿಯಾದಲ್ಲಿ ಮದ್ವೆ ಆದ ಹುಡುಗಿರ್ನ ಅವ್ರ ಮನೆ ಕೆಲ್ಸಕ್ಕೆ ಇಟ್ಕೋತಾರಂತೆ. ಅಮೆರಿಕದಲ್ಲಿ ಇಂಥ ಕೇಸ್ಗಳು ಬಹಳಷ್ಟು ಇದೆಯಂತಪ್ಪ. ಅಪ್ಪ, ದಯವಿಟ್ಟು ನನ್ನ ನರಕಕ್ಕೆ ನೋಡ್ಬೇಡಪ್ಪ. ಉಷಾ, ನಿನಗೆ ತಲೆ ಕೆಟ್ಟಿದೇನು? ಅದೃಷ್ಟ ಹುಡ್ಕೊಂಡು ಬಂದಾಗ ಕಾಲಲ್ಲಿ ಒದ್ರು ಅಂತಾರೆ. ಹಾಗಾಯ್ತು ನಿನ್ನ ಮಾತು. ಯಾರೋ ನಿನ್ ತಲೆ ಕೆಡಿಸೋಕ್ ನೋಡ್ತಿದ್ದಾರೆ. ಅವ್ರು ಯಾರೇ ಇರ್ಲಿ, ನೀನ್ ಮಾತ್ರ ಅವ್ರ ಮಾತನ್ನ ಕಿವಿ ಮೇಲೆ ಹಾಕೋಬೇಡ. ನಮ್ಮ ಜನ್ಮದಲ್ಲಿ ಇಂಥ ಸಂಬಂಧ ಇನ್ನೊಂದ್ಸಲ ಸಿಗೋದಿಲ್ಲ. ನಮ್ಮ ಜನ ಕೇಳೋ ವರದಕ್ಷಿಣೆ ಕೊಡೋ ಶಕ್ತಿ ನನಗಿಲ್ಲ ಅಂತ ನಿನಗೂ ಗೊತ್ತು. ಇರೋ ಪರಿಸ್ಥಿತಿನ ಚೆನ್ನಾಗಿ ಅರ್ಥ ಮಾಡ್ಕೋ ಉಷಾ. ಸುರೇಶ ಚಿನ್ನದಂಥ ಹುಡುಗ, ಅವನ ಬಗ್ಗೆ ಇಲ್ಲದ ಅನುಮಾನ ಪಡಬೇಡ. ನೀನ್ ಈ ಮದ್ವೆಗೆ ಒಪ್ಕೊಳ್ಳೇಬೇಕು. ಉಷಾ, ನೀನು ನಿಮ್ಮಪ್ಪನ ಹತ್ರ ಎಲ್ಲ ಮಾತಾಡಿದ್ಯಾ? ಮಾತಾಡ್ದೆ. ನೀನ್ ಹೇಳಿದ್ದನ್ನೆಲ್ಲ ನಮ್ಮಪ್ಪನ ಹತ್ರ ಹೋಗಿ ಹೇಳ್ದೆ. ಆದ್ರೆ ನನಗೆ ಯಾಕೋ ಈ ಮದ್ವೆನ ನನ್ನ ಕೈಲಿ ನಿಲ್ಸೋಕ್ ಸಾಧ್ಯ ಇಲ್ಲ ಅನ್ನಿಸ್ತಿದೆ ವಿಕಾಸ್. ಇಲ್ಲಿ ಯಾಕೆ ನಿಲ್ಲಿಸ್ದೆ? ಬಾ, ಇಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡೋಣ ಬಾ. ಬೇಡ ವಿಕಾಸ್, ನಮ್ ಕಡೆಯವ್ರು ಯಾರಾದ್ರೂ ನೋಡ್ಬಿಟ್ರೆ? ಬರೇ, ಯಾರು ನೋಡಲ್ಲ. ವಿಕಾಸ್, ನಿಮ್ಮಪ್ಪ ಅವನಿಗೆ ಟೆಲಿಗ್ರಾಮ್ ವಿಷಯ ತಿಳಿದಿಲ್ಲ ಅನ್ಸುತ್ತೆ. ಬಹುಶಃ ಅವನಿಗೆ ಟೆಲಿಗ್ರಾಮ್ ಸಿಕ್ಕಿಲ್ಲ ಅಂತ ಕಾಣುತ್ತೆ. ವಿಕಾಸ್, ನನಗೆ ತುಂಬಾ ಭಯ ಆಗ್ಬಿಟ್ಟಿದೆ. ನಮ್ಮಪ್ಪ ಸುರೇಶನ್ಗೆ ಗಂಟ್ ಹಾಕಿ ನನ್ನನ್ನು ಹೊರದೇಶಕ್ಕೆ ರವಾನೆ ಮಾಡ್ಬಿಡ್ತಾರೆ ಅಂತ ಕಾಣುತ್ತೆ. ನೀನೇನು ಯೋಚನೆ ಮಾಡ್ಬೇಡ ಉಷಾ, ಇದಕ್ಕೇನ್ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ಲಕ್ಷ್ಮಿ, ಇಲ್ಬಾ. ಏನ? ನಿಜ ಹೇಳು, ಆ ಉಷಾ ನೋಡಿದ್ರೆ ಅವಳು ಯಾರನ್ನಾದ್ರೂ ಲವ್ ಮಾಡಿರ್ಬೋದು ಅಂತ ನಿನಗೇನಾದ್ರೂ ಅನ್ಸುತ್ತಾ? ಯಾಕೆ ಮಾಡಿರ್ಬಾರ್ದು? ಲವ್ ಮಾಡೋರೆಲ್ಲ ಹಣೆ ಮೇಲೆ ಚೀಟಿ ಅಂಟಿಸ್ಕೊಂಡಿರ್ತಾರೇನು? ಅಣ್ಣ, ನೀನಿನ್ನು ಆ ಟೆಲಿಗ್ರಾಮ್ ಬಗ್ಗೆನೇ ಚಿಂತೆ ಮಾಡ್ಲಿಕ್ಕೆ ಹತ್ತೇನು?
ನನಗ ಅನ್ನಿಸ್ತೈತಿ ನಿನಗಾಗ್ದವ್ರು ಯಾರೋ ಹಿಂಗ್ ಮಾಡ್ಯಾರೇನೋ ಅಂತ. ನಮಸ್ಕಾರ ಸರ್. ನಮಸ್ಕಾರ. ಯಾರು ನೀವು? ನನ್ನ ಹೆಸರು ವಿಕಾಸ್ ಅಂತ. ಅಂದ್ರೆ ನನಗೆ ಟೆಲಿಗ್ರಾಮ್ ಕಳಿಸಿದ್ದು ನೀವೇನಾ? ಹೌದು. ಮಿಸ್ಟರ್ ವಿಕಾಸ್, ಪ್ಲೀಸ್ ಟು ಮೀಟ್ ಯು. ಪ್ಲೀಸ್ ಕಮ್ ಇನ್ ಸರ್. ಟೇಕ್ ಯುವರ್ ಸೀಟ್. ಹೇಳಿ, ಏನು ವಿಷಯ? ನಿಮ್ಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಸರ್. ಪರವಾಗಿಲ್ಲ, ಹೇಳಿ. ನಿಮಗೆ ಟೆಲಿಗ್ರಾಮ್ ವಿಷಯ ಗೊತ್ತಿರ್ಬೇಕಲ್ಲ? ಹಾ. ನೋಡಿ, ನಾನು ಮತ್ತು ಉಷಾ ಸುಮಾರು ವರ್ಷಗಳಿಂದ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದೀವಿ. ಈ ವಿಷಯ ಹಿರಿಯರು ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ನಾವಿಬ್ರು ಮದುವೆ ಆಗ್ಬೇಕಂತ ಡಿಸೈಡ್ ಮಾಡಿದ್ದೇವೆ. ಉಷಾ ತಂದೆ ತಾಯಿ ತುಂಬಾ ಬಡವರು. ನಿಮ್ಮಂತ ಶ್ರೀಮಂತರು ಬಂದು ಉಷಾನ ಮದುವೆ ಮಾಡಿಕೊಡಿ ಅಂದ್ರೆ ಅವ್ರು ತಕ್ಷಣ ಒಪ್ಕೊಳ್ತಾರೆ. ಆದ್ರೆ ಈ ಮದುವೆ ವಿಷಯದ ಬಗ್ಗೆ ಉಷಾಳ ಅಭಿಪ್ರಾಯ ಏನಂತ ಕೇಳಿದ್ರ? ಇಲ್ಲ, ನಿಮ್ಮಂತ ಶ್ರೀಮಂತರು 15 ದಿವಸದಲ್ಲಿ ಮದುವೆ ಮಾಡ್ಕೊಂಡು ಹೊರದೇಶಕ್ಕೆ ಕರ್ಕೊಂಡು ಹೋಗೋ ಹಾಗಿದ್ರೆ ಈ ಪ್ರಪಂಚದಲ್ಲಿ ಪ್ರೀತಿ ಪ್ರೇಮ ಅನ್ನೋದಕ್ಕೆ ಏನಾದ್ರೂ ಅರ್ಥ ಇದೆಯಾ? ನಿಮ್ ಹಣ ಮತ್ತು ಅಂತಸ್ತಿನ ಬಲದಿಂದ ನೀವು ಉಷಾನ ಮದುವೆ ಆಗ್ಬೋದು. ಆದ್ರೆ ನನ್ ಕತೆ ಏನು? ನಾನೇನ್ ಮಾಡ್ಲಿ ಹೇಳಿ? ಅಕಸ್ಮಾತ್ ನನ್ನ ಸ್ಥಾನದಲ್ಲಿ ನೀವಿದ್ರೆ ನೀವೇನ್ ಮಾಡ್ತಾ ಇದ್ರಿ? ನೋಡಿ ಮಿಸ್ಟರ್ ವಿಕಾಸ್, ನಾನು ಅಮೆರಿಕದಿಂದ ಬಂದ್ಮೇಲೆ ನಮ್ ತಾಯಿ ನನಗೆ ಹೇಳಿದ್ರು, ಪಕ್ಕದೂರಲ್ಲಿ ಶ್ರೀನಿವಾಸರಾವ್ ಮಗಳು ಉಷಾ ಅಂತ ಇದ್ದಾಳೆ, ಹೋಗಿ ನೋಡು, ಇಷ್ಟವಾದ್ರೆ ಒಪ್ಕೋ ಅಂದ್ಲು. ನಾನು ಅವಳನ್ನ ನೋಡಿದ ಮೇಲೆ ನನಗೆ ತುಂಬಾ ಇಷ್ಟವಾಯ್ತು. ಅದಕ್ಕೆ ಮದುವೆ ಮಾಡ್ಕೋತೀನಿ ಅಂತ ಒಪ್ಕೊಂಡ್ಬಿಟ್ಟೆ. ಈ ವಿಷಯ ಎಲ್ಲ ನನಗೇನು ಗೊತ್ತಿರ್ಲಿಲ್ಲ. ಇದು ನನ್ ಮೊದಲೇ ಗೊತ್ತಿದ್ದಿದ್ರೆ ನಾನು ನಿಮ್ಮಿಬ್ಬರ ಮಧ್ಯೆ ಖಂಡಿತ ಅಡ್ಡ ಬರ್ತಿರ್ಲಿಲ್ಲ. ನಿಮ್ ಟೆಲಿಗ್ರಾಮ್ ನೋಡಿದ್ಮೇಲೆ ಮೊದಲು ನಾವ್ಯಾರು ನಂಬಲೇ ಇಲ್ಲ. ಯಾಕೆಂದ್ರೆ ಉಷಾ ಹಾಗೂ ಅವಳ ಫ್ಯಾಮಿಲಿ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಂಡಿದ್ವಿ. ಯಾರೋ ಹೊಟ್ಟೆ ಕಿಚ್ಚಿಗೆ ತರ ಮಾಡಿದ್ದಾರೆ ಅಂತ ಯಾರೋ ಅಂದ್ರು. ಆದ್ರೆ ಈಗ ನೀವೇ ಖುದ್ದಾಗಿ ಬಂದು ಹೇಳಿದ್ಮೇಲೆ ನನಗೆಲ್ಲ ಅರ್ಥವಾಯ್ತು. ಎನಿವೇ, ನೀವು ಅವ್ರನ್ನ ತುಂಬಾ ಪ್ರೀತಿಸ್ತಾ ಇದ್ದೀರಾ. ಯು ಮಸ್ಟ್ ಮ್ಯಾರಿ ಹರ್. ಓಕೆ? ಆಲ್ ರೈಟ್. ಸರ್, ನೀವು ನನ್ನ ನೋವನ್ನ ಅರ್ಥ ಮಾಡ್ಕೊಂಡ್ರಿ. ನನ್ನ ಕೋಪದಲ್ಲಿ ಏನೇನೋ ಮಾತಾಡ್ಬಿಟ್ಟೆ, ತಪ್ಪು ತಿಳ್ಕೊಬೇಡಿ. ನೋ ನೆವರ್. ನೋಡಿ ವಿಕಾಸ್, ನಿಮ್ಗೆ ಯಾವಾಗಲಾದ್ರೂ ಏನಾದ್ರೂ ಸಹಾಯ ಬೇಕಿದ್ರೆ ನನಗೆ ಹೇಳಿ. ಐ ಆಮ್ ಹಿಯರ್ ಟು ಹೆಲ್ಪ್ ಯು. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸರ್. ಬರ್ತೀನಿ. ಅಮೆರಿಕದಲ್ಲಿ ಇಂಜಿನಿಯರ್ ಅಂದ ತಕ್ಷಣ ತುಂಬಾ ಸೊಕ್ಕಿರುತ್ತೆ ಅನ್ಕೊಂಡಿದ್ದೆ. ಆದ್ರೆ ವಿಕಾಸ್ ಹೇಳೋದನ್ನ ನೋಡಿದ್ರೆ ಆತ ತುಂಬಾ ಕಲ್ಚರಲ್ ಅನ್ಸುತ್ತೆ. ಹಾಗಾದ್ರೆ ಅವನ್ನೇ ಮದ್ವೆ ಆಗ್ಬಿಡೆ. ನಿಮ್ ತಂದೆ ಗೋಳಾಡೋದು, ಈ ವರದಕ್ಷಿಣೆ ಪ್ರಾಬ್ಲಮ್ಸ್ ಎಲ್ಲದಕ್ಕೂ ರೆಡಿಮೇಡ್ ಸೊಲ್ಯೂಷನ್. ಏನ್ ಮಾತಾಡ್ತಾ ಇದೀಯ ಗೀತಾ? ನಾನ್ ಮಾತ್ರ ವಿಕಾಸ್ನ ಎಂದಿಗೂ ಡಿಸೀವ್ ಮಾಡ್ಲಾರೆ. ನಿನಗ್ ಗೊತ್ತಿತ್ತಲ್ಲ ಕಾಲೇಜಲ್ಲಿ ಎಷ್ಟು ಹುಡುಗರು ನನ್ನನ್ನು ಇಷ್ಟಪಡ್ತಿದ್ರು ಅಂತ. ಆದ್ರೆ ವಿಕಾಸಲ್ ಮಾತ್ರ ಏನೋ ಒಂದು ವಿಶಿಷ್ಟವಾದದನ್ ಕಂಡೆ. ಅವನಲ್ಲಿರೋ ಆದರ್ಶವಾದ ಇಂಟೆಲೆಕ್ಚುಯಲ್ ಎಬಿಲಿಟಿ, ಅವನ ಗಂಭೀರವಾದ ಸ್ವಭಾವ, ಇವೆಲ್ಲ ನನ್ನ ತುಂಬಾ ಇಂಪ್ರೆಸ್ ಮಾಡಿವೆ. ಅಲ್ವೇ? ನೀವಿಬ್ರು ಇಷ್ಟೊಂದು ಇಷ್ಟಪಡ್ತಾ ಇದ್ರು, ನಿಮ್ ತಂದೆ ತಾಯಿಗೆ ಯಾಕೆ ಹೇಳ್ತಿಲ್ಲ ನೀನು? ಅದೊಂದೇ ನನ್ ಕೈಲಿ ಆಗ್ತಾ ಇಲ್ಲ ಗೀತಾ. ನೋಡಿ ರಾಯ್ರೆ, ಇದೇ ತಿಂಗಳು 28ನೇ ತಾರೀಕು ಬೆಳಿಗ್ಗೆ 11 ಗಂಟೆ 20 ನಿಮಿಷಕ್ಕೆ ಅಭಿಜಿತ್ ಮುಹೂರ್ತ, ತ್ರಯೋದಶಿ, ಶುಕ್ಲ ಪಕ್ಷ, ಭಾರಿ ಒಳ್ಳೆ ಲಗ್ನ. ನಿಶ್ಚಿಂತೆಯಾಗಿ ಆ ದಿನ ಲಗ್ನ ಇಟ್ಕೊಂಡ್ಬಿಡಿ. ಹಾಗಾದ್ರೆ 28 ಅಂತ ಬೀಗ್ರಿ ಹೇಳ್ಬಿಡೋಣವೇ? ಆಯ್ತು ರಾಯ್ರೆ, ಹಾ. ನಿಶ್ಚಿಂತೆಯಾಗಿ ಹೇಳ್ಬಿಡಿ. ಓಹ್, ಬರ್ರಿ. ಹರಿ ಮಾಮ, ಅಮ್ಮ. ನಮಸ್ಕಾರ ಕಾಮತ್ರಿಗೆ. ನಮಸ್ಕಾರ. ಬನ್ನಿ ಬನ್ನಿ. ನಮಸ್ಕಾರ. 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 ಬನ್ನಿ, ಕೂತ್ಕೊಳ್ಳಿ. ಏನ್ ವಿಷಯ ರಾಯ್ರೆ? ಇವತ್ ಬೆಳಿಗ್ಗೆ ಜೋಯಿಸನ್ ಕರೆಸಿ ಮುಹೂರ್ತ ನೋಡಿಸ್ದೆ. 28ನೇ ತಾರೀಕು ಬೆಳಿಗ್ಗೆ 11:20ಕ್ಕೆ ಒಳ್ಳೆ ಲಗ್ನ, ಅಭಿಜಿತ್ ಮುಹೂರ್ತ, ತ್ರಯೋದಶಿ. ಈಗ ಜಗದಾಂಬ ಕಲ್ಯಾಣ ಮಂಟಪದಿಂದಾನೇ ಬರ್ತಾ ಇದ್ದೀವಿ. ಅವತ್ತು ಕಲ್ಯಾಣ ಮಂಟಪನೂ ಖಾಲಿ ಇದೆ. ನಮ್ಮ ಹುಡುಗಿ ಮೈ ಮೇಲೆ 15,000 ಬಂಗಾರ ಹಾಕ್ತೀವಿ, ಬೆಳ್ಳಿ ಪೂಜೆ ಸಾಮಾನು ಕೊಡ್ತೀವಿ. ಬೇಕಾದ್ರೆ ಅದನ್ನ ಅಮೆರಿಕಾಗ ಒಯ್ಲಿ ಬಿಡ್ಲಿ, ನಾವಂತೂ ಕೊಡೋದಂತೂ ಕೊಟ್ಟೆ ಕೊಡ್ತೀವಿ. ಎಲ್ಲ ವ್ಯವಸ್ಥೆನೂ ಸರಿಯಾಗಿ ಮಾಡಿದ್ದೀರಾ. ಆದ್ರೆ ಈ ಮದ್ವೆಗೆ ನಿಮ್ ಮಗಳ ಒಪ್ಪಿಗೆ ಕೇಳಿದಿರೇನು? ಇದೇ ನಮ್ಮ ಹೀಗ್ ಕೇಳ್ತಿದ್ದೀರಿ? ನಮ್ಮ ಮಗಳ ಒಪ್ಪಿಗೆನ ನಾವೇ ಕೇಳ್ಬೇಕು? ನೀವ್ ಹೇಳ್ತಾ ಇರೋದು ನಂಗೊಂದು ಅರ್ಥ ಆಗ್ತಾ ಇಲ್ಲ. ರಾಯ್ರೆ, ನಿಮ್ಗೆ ಅರ್ಥವಾಗ್ಲಿಲ್ಲ ಅಂದ್ರೆ
ಈಗ ನಾನೇ ಹೇಳ್ತೀನಿ ಕೇಳಿ. ನಿಮ್ಗೆ ಈ ವಿಷಯ ಗೊತ್ತಿರ್ಬೋದು ಅನ್ಕೊಂಡಿದ್ದೆ, ಆದ್ರೆ ನಿಮ್ಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ. ನಿಮ್ಮ ಮಗಳನ್ನ ವಿಕಾಸ್ ಅನ್ನೋ ಹುಡುಗ ಪ್ರೀತಿಸಿದ್ದಾನಂತೆ. ಮೊನ್ನೆ ಹಾಗಂತ ನಮ್ ಸುರೇಶನ್ಗೆ ಅವನೇ ಟೆಲಿಗ್ರಾಮ್ ಕೊಟ್ಟಿದ್ದ. ಹೋಗ್ಲಿ, ಟೆಲಿಗ್ರಾಮ್ ಯಾರೋ ಸುಮ್ನೆ ಕೊಟ್ಟಿರ್ಬೋದು ಅನ್ಕೊಂಡಿದ್ವಿ ನಾವು. ಆದ್ರೆ ಅವನೇ ನಿನ್ನೆ ಬಂದು ಉಷಾನ ನಾನು ಪ್ರೀತಿಸ್ತಿದ್ದೀನಿ, ನಾವು ಮದುವೆ ಮಾಡ್ಕೊಳ್ಳೋದು ಖಂಡಿತ, ನೀವು ಉಷಾನ ಮರ್ತ್ ಬಿಡಿ ಅಂತ ಹೇಳೋದ. ಇಷ್ಟೆಲ್ಲ ಆದ್ಮೇಲೂ ನಾವು ಈ ಮದುವೆ ವಿಚಾರದಲ್ಲಿ ಮುಂದುವರಿಯೋದು ಸರಿನಾ ರಾಯರೇ? ಬೇಕಾದ್ರೆ ನೀವೇ ಟೆಲಿಗ್ರಾಮ್ ನೋಡಿ. ಯಾವನೇ ಅವನು ಲೋಫರ್ ನನ್ನ ಮಗ? ಅವನ ಜೊತೆ ಎಷ್ಟೇ ನೋಡಿ ಈ ಶ್ರೀನಿವಾಸ ಜನಗಳ ಮುಂದೆ ತಲೆ ಹೆಚ್ಚಾಗಿ ಮಾಡ್ದಿಲ್ಲ. ಯಾವ ಬಿಗ್ನಾಸಿಗೋಸ್ಕರ ನನ್ನ ಮನೆ ಮಾನ ಮರ್ಯಾದೆಲ್ಲ ಹಾಳು ಮಾಡ್ಬಿಟ್ಟೇನೆ. ಮಾನ ಇಲ್ಲ ನಿನಗೆ. ನನ್ಗೆ ಏನು ಅಂತ ತಗೊಂಡಿದ್ದೀನಿ ನೀನು? ನಾನು ಏನಾಗಬೇಕು ಜನಗಳ ಮುಂದೆ? ಯಾವನೇ ಅವನು? ಚಿನ್ನದಂತ ಸುರೇಶ್ ಕೈ ಬಿಟ್ಟಿಲ್ಲ ನಿನ್ನ ಕತ್ತೆ ಮನೆ ಹಾಡಿ ಒದ್ಬಿಡ್ಬೇಕು ನಿನ್ನ ಮನೆ ಹಾಡಿ. ಇಲ್ಲ, ಅವಳಿರ್ಬೇಕು, ಇಲ್ಲ ನಾನಿರ್ಬೇಕು. ಅವನು ಕಳ್ಸಿದ ಆಚೆ ಏನು ಅಂತ ತಗೊಂಡಿದ್ದಾಳೆ. ಅಳ್ಬೇಡಮ್ಮ. ನಿಮ್ ತಂದೆ ಕೋಪ ಬಂದಾಗ ಅವ್ರ ಮನುಷ್ಯರಲ್ಲ ಅಂತ ಗೊತ್ತಲ್ವಮ್ಮ? ಯಾಕಮ್ಮ ಹೀಗ್ ಮಾಡ್ದೆ? ಅಮ್ಮ, ಈ ವಿಷಯ ನಾನು ನಿನಗೆ ಮೊದ್ಲೇ ಹೇಳ್ಬೇಕಾಗಿತ್ತು. ಹೇಳಿದ್ರೆ ನನಗೇನದೆ ಅವಮಾನ ಆಗ್ತಿರ್ಲಿಲ್ಲ. ಆದ್ರೆ ಹೇಳೋ ಧೈರ್ಯ ನನಗಿರ್ಲಿಲ್ಲ. ಅಮ್ಮ, ವಿಕಾಸ್ನ ನಾನು ತುಂಬಾ ವರ್ಷಗಳಿಂದ ಪ್ರೀತಿಸ್ತಾ ಇದ್ದೀನಿ. ಅವನನ್ನು ಬಿಟ್ಟು ಬದುಕೋ ಶಕ್ತಿ ನನಗೆ ಇಲ್ಲ ಅಮ್ಮ. ಅಮ್ಮ, ಅಪ್ಪಂಗೆ ನೀನೇ ಹೇಳಮ್ಮ, ನೀನೇ ಹೇಳ.